ಈಶ್ವರ, ಬಡವರೆಂದರೆ ಬಂಡೆ ಕಲ್ಲೆಂದು ತಿಳಿದಿಯರು ತಂದೆ, ಬಡವರೆಂದರೆ ಬಂಡೆ ಕಲ್ಲೆಂದು ತಿಳಿದಿಯೇ. ಶ್ರೀಮಂತರ ಜಾತಿ ಏಟು ನನ್ನ ಮಗನ ಮೇಲೆ ಬಿದ್ದಾಗ ಕರಳು ಕಿತ್ತಿ ಹೋಯಿತು ತಂದೆ, ಕರಳು ಕಿತ್ತಿ ಹೋಯಿತು. ಈಗಲಾದರೂ ಸಂತೋಷವಾಯಿತೆ ಅನ್ನುತ್ತದೆ, ನಿನಗೆ ಸಂತೋಷವಾಯಿತೆ. ಒಳಗಡೆ ಕಾಫಿ ಮಾಡಿಟ್ಟಿದ್ದೇನೆ, ನಡೆಯಪ್ಪ ಕುಡಿಯುವಂತೆ. ಅಪ್ಪ, ಈ ರೀತಿ ನೊಂದುಕೊಂಡು ಮಾತಾಡಿದ್ರೆ ಹೇಗೆ? ಎಲ್ಲವೂ ಆ ವಿಧಿ ಆಟ ಅಪ್ಪ. ಎಲ್ಲಿಯವರೆಗೆ ವಿಧಿಯ ಆಟ? ಹುಟ್ಟಿನಿಂದ ಶ್ರೀಮಂತರ ಜೀತದ ಅಳಗೆ ದುಡ್ಡು, ದುಡಿದಕ್ಕೆ ಕೊನೆಗೆ ಸಿಕ್ಕಿತ್ತು ಏನು ಗೊತ್ತೇನಪ್ಪ? ಶ್ರೀಮಂತರ ಜಾತಿ ಮೊದಲೇ ನಿನ್ನ ಮನೆಯಲ್ಲಿ ಹುಷಾರಿಲ್ಲ, ಯಾಕಪ್ಪ ಇದಕ್ಕೆ ನೋಡಿಕೊಂಡು ಮಾತಾಡ್ತಿದೀಯ? ಅಪ್ಪ, ಇವತ್ತು ಸೋಮವಾರ ಅಂದ್ರೆ ಸತೀಶಣ್ಣ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದ, ಇವತ್ತು ಬರ್ತಾನೆ. ನೋಡಮ್ಮ, ಅಣ್ಣನಿಗೆ ಇಲ್ಲಿ ನಡೆದ ವಿಷಯ ಏನು ಹೇಳಬೇಡಮ್ಮ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನಮ್ಮ. ಶಿವಪ್ಪನವರೇ ನಮಸ್ಕಾರ. ನಮಸ್ಕಾರ ಶ್ರೀಮಂತ್ರೆ, ನಮಸ್ಕಾರ. ತಾವು ಈ ಬಡವನ ಮನೆಗೆ? ಶಿವಪ್ಪ, ಬಡವರು ಯಾರು ಶ್ರೀಮಂತರು ಯಾರು? ಈ ಸಮಾಜದಲ್ಲಿ ಎಲ್ಲರೂ ಸರಿ ಸಮಾನರು ಶಿವಪ್ಪ. ನಿಮ್ಮಂತ ಮುಗ್ಧ ಜೀವಿ ಬಡ ರೈತರು ಕಷ್ಟಪಟ್ಟು ದುಡಿದು ನಮ್ಮಂತವರಿಗೆ ಶ್ರೀಮಂತಿಕೆ ಪಟ್ಟದಲ್ಲಿ ಕೂಡಿಸಿದವರು ಯಾರು? ನಿಮ್ಮಂತ ಬಡ ಮುಗ್ಧ ಜೀವಿ ಬಡ ರೈತರು. ಶ್ರೀಮಂತ್ರೆ, ಎಂತ ಉದಾರ ಮನಸ್ಸು ಶ್ರೀಮಂತ್ರೆ ನಿಮ್ಮದು, ಎಂತ ಉದಾರ ಮನಸ್ಸು ಶ್ರೀಮಂತ್ರೆ. ನೀವು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದಲ್ಲ ಶ್ರೀಮಂತ್ರೆ. ನೋಡು ಶಿವಪ್ಪ, ನೀವು ಹಿರಿಯರು, ನಾವು ಕಿರಿಯರು. ದೇವರ ಇದ್ದ ಸ್ಥಳಕ್ಕೆ ಭಕ್ತರು ಹೋಗುತ್ತಾರೆ, ಆದರೆ ಭಕ್ತರು ಇದ್ದ ಸ್ಥಳಕ್ಕೆ ದೇವರು ಬರಬಾರದು ಶಿವಪ್ಪ. ಶ್ರೀಮಂತ್ರೆ, ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ ಶ್ರೀಮಂತ್ರೆ, ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ. ಅರ್ಥ ಮಾಡಿ ಹೇಳಲಿಕ್ಕೆ ಬಂದಿರುವೆ. ಆದರೆ ರಮೇಶ ಎಲ್ಲಿ? ರಮೇಶ ಹೊಲದ ಕಡೆ ಹೋಗಿದ್ದಾನೆ, ಇಷ್ಟರಲ್ಲಿ ಬರಬಹುದು. ಸವಿತಾ, ಶ್ರೀಮಂತರಿಗೆ ಒಂದು ಕಾಪಿ ತೆಗೆದುಕೊಳ್ಳಮ್ಮ. ಶ್ರೀಮಂತ್ರೆ, ಸ್ವಲ್ಪ ಕೂತುಕೊಳ್ಳಿ. ಹಾ, ನೋಡಿ ಶ್ರೀಮಂತ್ರೆ, ರಮೇಶ ಬರ್ತಾ ಇದ್ದಾನೆ. ಮುಂಜಾನೆ ಸಮಯದಲ್ಲಿ ಬಡವರ ಮನೆಗೆ ದೇವರು ಬಂದಂತ ಆಯ್ತಲ್ಲ. ನೀ ತಪ್ಪು ತಿಳಿದಿರಿ ರಮೇಶ. ಇರಲಿ, ಚೆನ್ನಾಗಿ ಇದ್ದಾನೆ. ಏನು ಮಾಡೋದು ಶ್ರೀಮಂತರೇ, ನಿಮ್ಗೂ ಗೊತ್ತೇ ಇದೆಯಲ್ಲ, ಎಲ್ಲ ಮಳೆರಾಜನ ಆಟ. ಹೌದು, ಚೆನ್ನಾಗಿದೆ. ತಾವು ಇಲ್ಲಿವರೆಗೆ ನೋಡು ರಮೇಶ, ನೀನು ಮೊದಲು ಶ್ರೀಮಂತರು ಅನ್ನೋದನ್ನು ನಿಲ್ಲಿಸು. ಏಕೆಂದರೆ ಬಾಲ್ಯದ ಜೀವನದಲ್ಲಿ ನನ್ನ ತಾಯಿಯನ್ನು ಕಳೆದುಕೊಂಡು ನಿಮ್ಮಂತ ಕೂಲಿ ಮಾಡುವವರ ಕೈಯಲ್ಲಿ ಬೆಳೆದು ದೊಡ್ಡವನಾಗಿದ್ದೇನೆ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆ ನಿರ್ಧಾರದ ಬಾರು ನಿಮ್ಮ ಮೇಲಿದೆ ರಮೇಶ. ನೋಡಿ ಶ್ರೀಮಂತ್ರೆ, ನಾವು ಅಂತ ವಿಷಯ ಯಾವುದಾಗಿದ್ದರೆ ಹೇಳಿ ಶ್ರೀಮಂತ್ರೆ. ನೋಡಿ, ನಾವು ಮೊದಲೇ ಅಕ್ಷರ ಜ್ಞಾನ ಇಲ್ಲದ ಕುರಿಗಳು, ನೀವು ಕಲಿತವರು, ಅದರಲ್ಲಿ ಸುಶಿಕ್ತರು. ಅಂತ ವಿಷಯ ಏನಂತ ಹೇಳಿ ಶ್ರೀಮಂತ್ರೆ. ನೋಡು ರಮೇಶ, ನನ್ನ ಮನೆಯ ವಿಷಯ ಎತ್ತಿದರೆ ನಿನಗೆ ಕೋಪ ಬರುತ್ತದೆ ಅಂತ ಗೊತ್ತು. ಕತ್ತಲಾದ ನನ್ನ ಮನೆಗೆ ಬೆಳದಿಂಗಳ ಬೆಳಕು ಆಗಬೇಕಂದರೆ ನಿಮ್ಮ ತಂಗಿ ಸವಿತಾ ನನ್ನ ಮಡದಿಯಾಗಿ ಬರಬೇಕಂತ ನನ್ನ ಆಸೆ. ಜಗದೀಶ, ಏನು ಹೇಳುತ್ತಿರುವೆ ನೀನು? ಉರಿಯುವ ಕೆಂಡದಲ್ಲಿ ಕೋಳಿ ಮರಿ ಬಲಿ ಕೊಟ್ಟಂತ ಆಗ್ತದೆ ನಮ್ಮ ಬಾಳು. ರಮೇಶ, ನಿನ್ನ ವಿಚಾರ ಹತ್ತಿದ ಬೆಂಕಿಗೆ ನೀರು ಉಗ್ಗಿಯುವಂತಾಗುತ್ತದೆ.
ತಂದೆ ನಮ್ಮ ಮೇಲೆ ಕೆಂಡು ಕಾಡುತ್ತಾನೆ. ಅದು ಅಲ್ಲದೆ ನಮ್ಮ ಜೋಡಿ ಬಿಡ್ತಾನಂದ್ರೆ ಈ ಊರಲ್ಲಿ ರಕ್ತದ ಮಕ್ಕಳು ಇರುತ್ತೆ ಶ್ರೀಮಂತರೇ. ನಿಮ್ಮ ಹೆಸರು ನೋಡಿ ಶ್ರೀಮಂತ್ರೆ, ನೀವು ವಿಚಾರ ಮಾಡಿ, ನಾವು ವಿಚಾರ ಮಾಡಿ ಹೇಳುತ್ತೇವೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆಯ್ತು ರಮೇಶ, ನನ್ನ ಜೀವನದ ಹೊರೆ ನಿಮ್ಮ ಮೇಲಿದೆ. ಅಳಿಸುವುದು ಉಳಿಸುವುದು ನಿಮ್ಮ ಕೈಯಲ್ಲಿದೆ. ನಾನಿನ್ನ ಬರುತ್ತೇನೆ. ನೋಡಿಯಪ್ಪ, ದೇವರ ಆಟ ಎಷ್ಟು ವಿಚಿತ್ರವಾಗಿ ನಡೆದಿದೆ ಜಗದಲ್ಲಿ. ಅವನ ಆಟ ಹೌದಪ್ಪ, ಇದಕ್ಕೆ ಸವಿತಾ ಒಪ್ಪುಳುವೇನಪ್ಪ? ಆ ಶ್ರೀಮಂತರ ಮನೆಯಲ್ಲಿ ನಮ್ಮ ದೀಪ ಬೆಳಗುವುದೇನಪ್ಪ? ವಿಚಾರ ಮಾಡಿದರಾಯ್ತು. ಮೊದಲ ನಡೆ ಊಟ ಮಾಡೋಣ. ಅಪ್ಪ, ಇಂದು ತಮ್ಮ ಸತೀಶ್ ಬರ್ತೀನಂದು ಹೇಳಿದ್ದ. ನಾನು ಬಸ್ ಬಂದೆ. ಇನ್ನ ಸ್ವಲ್ಪ ಹೊತ್ತು ಕಾಯ್ದು ಅವ್ರು ಬಂದ ಮೇಲೆ ಒಟ್ಟರು ಕೂಡ ಊಟ ಮಾಡಿದ್ರಾಯ್ತಪ್ಪ. ಎಂತ ಹುಚ್ಚು ಪ್ರೀತಿಯಪ್ಪ ಅವನ ಮೇಲೆ. ನೀನೇಕೆ ಅವನಿಗೆ ಬಸ್ಸ ಕಾಯಬೇಕು? ಅವನೇನು ಸಣ್ಣವನೇನೋ? ಆಗಲ್ಲಪ್ಪ, ನನ್ನ ಮೇಲಿನ ಶೇಡ್ಗೆ ಆ ದುಷ್ಟ ಧರ್ಮರಾಜ್ ಏನಾದರೂ ಸತೀಶ್ ಬಂದೇ ಬಿಟ್ಟು ನೋಡಪ್ಪ. ಯಾಕಪ್ಪ? ಯಾರಿವಳು ನಿನ್ನ ಜೊತೆ ಬಂದವಳು? ಅದು ಅದು ಅವಳು. ಯಾಕೆ ಸತೀಶ್ ಭಯನ? ಇವಳ ನನ್ನ ಹೆಂಡತಿ ಅಂತ ಇವರಿಗೆಲ್ಲರಿಗೂ ಹೇಳು. ನಾನು ಕೇಳಿದ್ದು ನಿನ್ನಲ್ಲಮ್ಮ, ಹಾ ನನ್ನ ಮಗನನ್ನು. ಹೌದಪ್ಪ, ಅವಳು ನನ್ನ ಹೆಂಡತಿ. ಏಕೆ ಈಗ? ಸತೀಶ, ಏನು ಹೇಳ್ತಿರುವೆ? ಹೌದಣ್ಣ, ಹೌದಾ? ಇವರು ನನ್ನ ತಂದೆ, ಇವರು ನನ್ನ ಅಣ್ಣ. ಇವರು ನನ್ನ ಮುದ್ದಿನ ತಂಗಿ ಬಾ ಕವಿತಾ. ಅವರ ಕಾಲಿಗೆ ನಮಸ್ಕರಿಸುನು. ಆಗಿರ್ಬೋದು. ಇವರ ಕಾಲಿಗೆ ನಾನೇ ಬೀಳ್ಬೇಕು? ಕಂಡವರ ಕಾಲು ಬೀಳಲು ನನ್ನನ್ನು ಕರ ತಂದಿರುವರೇನು? ಬೇಕಾದ್ರೆ ನೀವೇ ಬೀಳ್ಬೋದು. ಕವಿತಾ, ಅವರು ನನ್ನ ತಂದೆ. ಆಗಿರ್ಬೋದು. ಇಂದು ಇವರ ಕಾಲಿಗೆ ಬೀಳುತ್ತೀರಿ, ನಾಳೆ ಇವಳ ಕಾಲಿಗೂ ಬೀಳುತ್ತೀರಿ. ನಾನೇನು ನಿಮ್ಮ ಸೂತ್ರದ ಗೊಂಬೆ ಅಲ್ಲ. ನಾನು ಶ್ರೀಮಂತರ ಮನದಿಂದ ಬಂದಳು. ನಾನು ಸತೀಶ, ನೋಡಿದೆಯಲ್ಲೋ ನೀನು ತಂದ ಈ ಗೊಂಬೆಯ ಮಾತು. ಅಪ್ಪ, ಏನಾಯ್ತು ಆ ರೀತಿ ಮಾತನಾಡುತ್ತಿರುವೆ? ಇನ್ನು ಏನಾಗಬೇಕು? ಆಸ್ತಿ ಮನೆ ಮಾರಿ ದಿನವಿಡೀ ದುಡಿದು ಶ್ರೀಮಂತರಲ್ಲಿ ದುಡಿದು ಅನ್ನ ಹಾಕಿ ನಿನಗೆ ವಿದ್ಯಾಭ್ಯಾಸ ಕಲಿಸಿ ಕಷ್ಟ ಕಾಲದಲ್ಲಿ ಸಹಾಯ ಆಗುತ್ತದೆ ಎಂದು ನೀನೇನ್ ಮಾಡಿದೆ ಗೊತ್ತಾ? ಬೀದಿಯಲ್ಲಿ ಬಣ್ಣ ಬಳಿದ ಕಂಡು ಅಳುಗಾಡುವ ಬೀದಿ ಬಸವಿಯನ್ನೇ ಕಟ್ಟಿಕೊಂಡು ಬಂದಿಯಲ್ಲ, ನಾಚಿಕೆ ಆಗಬೇಕು ನಿನಗೆ. ಅಪ್ಪ, ಯಾವ ತಂದೆ ತಾಯಿ ಮಾಡಬಾರದ ಕೆಲಸ ನೀವು ಮಾಡಿಲ್ಲವೇ? ಅದು ಬಿಟ್ಟು ಈ ಕೆಲಸಕ್ಕೆ ಬರೋ ವಿಷಯ ಎತ್ತಿದ್ರೆ ಸರಿಯಾಗಿ ಇರುವುದಿಲ್ಲ. ಏನು ಮಾಡಿಯೋ? ನಿನ್ನ ಪಾಲಿಗೆ ಅಣ್ಣ ತಂಗಿ ಸತ್ತಿದ್ದಾರೆ. ವಯಸ್ಸಿಗೆ ಬಂದ ತಂಗಿ ಮನೆಯಲ್ಲಿದ್ದವರನ್ನು ಬಿಟ್ಟು ಇಂಥ ವಯಸ್ಸಿಯನ್ನೇ ಕಟ್ಟಿಕೊಂಡು ಬಂದಿಯಲ್ಲ, ಪಾಪಿ. ರೀ ಯಜಮಾನ್ರೆ, ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಾನೇನು ಓಡಿ ಬಂದು ನಿಮ್ಮ ಮನೆ ಹೊಕ್ಕಿಲ್ಲ. ಈ ನಿಮ್ಮ ಮಗನ ಕೈಯಿಂದ ತಾಳೆ ಕಟ್ಟಿಸಿಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ. ನೀವು ರೀತಿ ಮಾತಾಡಿದ್ರು ಸುಮ್ಮನೆ ನಿಂತಿದ್ದೀರಲ್ಲ, ನೀವೊಬ್ಬ ಗಂಡಸ. ಅಪ್ಪ, ಇವಳು ನಮಗೆ ಬಡತನದ ಮನೆಯವಳು ಅಲ್ಲ. ಅನ್ನದ ಅಗಲಿಗೆ ಇನ್ನೊಬ್ಬರ ಮನೆಯ ಬಾಗಿಲಿಗೆ ಹೋಗಿ ಕೈ ಒಡ್ಡಿ ಬೇಡಿ ತಂದು ತಿನ್ನುವಳಲ್ಲ. ಇವಳು ಶ್ರೀಮಂತರ ಮನೆ ತರದ ಬಂದ ಮಾರಾಣಿ. ಅಪ್ಪ, ಇವಳ ಕಾಲಾಗಿನ ಚಪ್ಪಲಿ ಕಿಮ್ಮತ್ತು 10,000. ಅಂದ ಮೇಲೆ ನೀನು ಮಾತನಾಡಿದ್ರೆ ಅದು ಉಪಚಾರವೇ ಇಲ್ಲ. ಸತೀಶ, ಶ್ರೀಮಂತರ ಅಂದಕ್ಕೆ ಬರುಳಾದ ನಾಯಿ ನೀನು. ಹೌದಪ್ಪ, ಅವಳ ಕಾಲ ಎಕ್ಕಡಗಿತ್ತಲು ಕೀಳತ್ತಿಯಲ್ಲಪ್ಪ.
ನೀನು ಒಳಗಡೆ ನಡೆಯಪ್ಪ. ಅಂದರೆ ಇರುವ ಜೀವನ ನನ್ನ ಸುಖವಾಗಿ ಇವಾಗ ನೀನು ಹೆತ್ತಿಲ್ಲ, ಹೆತ್ತಿದರೆ ನಿನ್ನನ್ನು ತಿಳಿದಿತ್ತು ಅಷ್ಟೇ ತಾನೇ. ಸ್ವಾರ್ಥಕ್ಕೋಯ್ತಪ್ಪ ನಿನ್ನ ಮಾತು ಕೇಳಿ. ಮಕ್ಕಳೆಲ್ಲರೇ ಮುಳ್ಳಿನ ಬೇಲಿಯನ್ನು, ಏಕೆಂದರೆ ನಿನಗೆ ನಿನ್ನ ತಾಯಿ ಪಾಲನೆ ಪೋಷಣೆ ಮಾಡಿದರೆ ವೆಟ ಇರ್ತಿತ್ತು. ನಾನು ಮಾಡಲಿಲ್ಲವೇ? ಅಪ್ಪ ಸುಮ್ಮನೆ ಮಾತನಾಡಬೇಡಿ. ನಿಮಗೆ ಮದುವೆ ಮಾಡಿ ಕೊಡುವುದಾಗುವುದಿಲ್ಲಂದರೆ ನಾನೇ ಮಾಡಿ ಕೊಡ್ತೀನಿ, ಸರಿಯೇ? ಸತೀಶ, ನೀನು ಭೂಮಿಗೆ ಬರುವ ಮುಂಚೆ ನನಗೆ ಮೀಸೆ ಬಂದಿದೆಯೋ? ನಿನ್ನ ಗರತಿಯಾದ ನಿನ್ನ ಸತಿಗೆ ಅವಳ ಆಸೆ ಪ್ರಕಾರ ಆಸೆ ಪೂರೈಸು, ಆಮೇಲೆ ವೇಚನೆ ಮಾಡಿದ್ರಾಯ್ತು. ಏನಿದೆ ನಿಮ್ಮ ಮಾತು? ಅವನು ನನ್ನ ತಮ್ಮ, ಏನೋ ತಿಳಿಯದೆ ತಪ್ಪು ಮಾಡಿದ್ದಾನೆ, ಅದೇಕೆ ದೊಡ್ಡ ವಿಷಯ ಮಾಡಬೇಕು? ಊರಿಗೆ ಊರೇ ಉರಿ ಹತ್ತಿ ಉರಿತಿದೆ ಶಿವಪ್ಪನ ಮಕ್ಕಳು ಕ್ರಾಂತಿಯ ಕಿಡಿ ಎಂದು. ಅಂತದರ ಒಳಗಾಗಿ ಹುಳಿಯಂತೆ ತಿರುಗಿದು ಇನ್ನು ಇಲಿಯಾಯಿತು. ಎಣ್ಣೆ ಜೊತೆ ತಿರುಗಿ ಹಾಕಲು ಏಚಿಗೆ ತಿಂದ ಮನನೊಂದು ಯಾಕಪ್ಪ ಸಣ್ಣದು ದೊಡ್ಡ ಮಾಡ್ತಿದ್ಯಾ? ಇದೊಂದು ಸಣ್ಣ ವಿಷಯ, ದಯವಿಟ್ಟು ಜಗಳ ಮಾಡಬೇಡಪ್ಪ. ಹೌದಪ್ಪ, ದಿನವಿಡೀ ದುಡಿದು ದುಡಿದು ಕೆದಲ ಮೇಲೆ ಕುದಿಸಿಕೊಂಡು ಇವನು ದುಡಿದು ದುಡಿಕೆ ಇವನ ಕೊಟ್ಟ ಪ್ರತಿಫಲವೇನು ಗೊತ್ತೇನಪ್ಪ? ಈ ಹೆಣ್ಣಿನ ಚಪ್ಪಲಿ ಹಾಕಿ ಬಂದಪ್ಪ. ನೀನು ಮನೆಗೆ ಹೆಣ್ಣಾಗಿ ಹುಟ್ಟಬಾರದಾಗಿತ್ತಪ್ಪ. ನಿನ್ನ ಮದುವೆ ಮಾಡಲ ದೌರ್ಭಾಗ್ಯನಪ್ಪ ನಿನ್ನ ತಂದೆ. ಯಾವ ತಂದೆ ಮಾಡಬಾರದು ನೀವು ಮಾಡಲರಿ. ನನ್ನನ್ನು ಹೆತ್ತು ಸಲುವಾಗಿ ಹಣ ಖರ್ಚು ಮಾಡಿರಿ ಅಷ್ಟೇ ತಾನೇ. ಅದರ ಬದಲು ಸಾಯಿಸಿ ನೀವೇ ಇರಬಹುದಾಗಿತ್ತಲ್ಲ. ಯೋಗಂದರೆ ಸೂಳೆ ಮಗನೇ, ಪಿಶಾಚಿ ಎಂದು ತಿಳಿದಿರಲೇ ಪಾಪಿ. ಅಣ್ಣನಿಗೆ ಹೊಡಿತೀರಪ್ಪ, ಅಣ್ಣನಿಗೆ ಹೊಡಿತೀರ. ಸತೀಶ, ನೋಡಿದೆಯೇನು ಈ ಮಕ್ಕಳು ನಿನ್ನ ಮೇಲಿಟ್ಟಿರುವ ಪ್ರೀತಿಯನ್ನು? ಹಾಗೆಲ್ಲ ಮಾತನಾಡಬೇಡಿ. ಆ ದೇವರು ಹುಟ್ಟಿಸಿದ ಗಂಡು ಗುಟ್ಟನ್ನು ಇಟ್ಟಿರ್ತಾನೆ. ಅತ್ತಿಗೇನು ಆರತಿ ಮಾಡಮ್ಮ, ಮಗಳು ಮನೆಗೆ ಕರೆದುಕೊಂಡು ಹೋಗು. ಯಾಕಂದ್ರೆ ಮನೆಯ ಸೊಸಿ ಈ ಸಮಯದಲ್ಲಿ ಕಣ್ಣೀರು ಹಾಕೋದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ರಮೇಶ, ಏನು ಹೇಳುತ್ತಿರುವುದು ನೀನು? ಅವಳನ್ನು ಮನೆ ತುಂಬಿಸಿಕೊಳ್ಳುವುದೇ? ಅಪ್ಪ, ಇವಳು ಯಾರಂತ ತಿಳಿದಿಯ? ನಿಮ್ಮ ಮಗನ ಹೆಂಡತಿ, ಅಂದರೆ ಈ ಮನೆಯ ಸೊಸೆ. ಅತ್ತಿಗೆ ತಂದೆ ಸ್ವಲ್ಪ ಮುಂಗುಪ್ಪಿ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ನೋಡಿದೆಯೇನಪ್ಪ ನಿಮ್ಮ ತಮ್ಮ ಮಾಡಿದ ಘನ ಕಾರ್ಯವನ್ನು? ಬೆಳಗದಿದ್ದ ತಂಗಿ ಇದ್ದಾಳೆ ಎನ್ನುವುದು ಖಬರಿಲ್ಲದೆ ನಾವು ಇಲ್ಲಿವರೆಗೆ ಕಳಿಸಿದವರಿಗೆ ಹೊರೆಯಲ್ಲಿ ಹುಳಿಚೆ ಹಣ್ಣ ತೊಳೆದಂತಾಯ್ತಪ್ಪ, ಹುಳಿಚೆ ಹಣ್ಣ ತೊಳೆದಂತಾಯ್ತು. ಅಪ್ಪ, ಬೇಟೆ ಪಡಬೇಡಿ. ಬೇಟೆ ಪಟ್ಟರು ಏನೂ
ಅವಳಿಗೆ ಅಣ್ಣನಾಗಿ ನಾನಿದ್ದೇನೆ, ಶ್ರೀಮಂತರ ಜಗದೀಶನು ಇದ್ದಾನೆ. ವಿಚಾರ ಮಾಡಿ ಮಾತು ಮುಗಿದರಾಯ್ತಪ್ಪ. ಹೇಳಪ್ಪ, ಮೊದಲೇ ಆ ಶ್ರೀಮಂತ ವ್ಯಕ್ತಿ ಕೆಟ್ಟ ವ್ಯಕ್ತಿ. ಅವನು ನಮ್ಮ ಮೇಲಿನ ಕೋಪಕ್ಕೆ ಅವಳಿಗೆ ಏನಾದರೂ ಮಾಡಿದರೆ ಸ್ಥಿತಿಯನ್ನಪ್ಪ, ಸ್ಥಿತಿಯನ್ನು. ಅಪ್ಪ ಅಪ್ಪ, ಇವನು ಧರ್ಮದ ದಾರಿಯಲ್ಲಿ ಬೆಳೆದ ಶಿವಪ್ಪನ ಮಗ. ನನ್ನ ಎದುರಿಗೆ 10 ಮಂದಿ ಬಂದರು, 10 ತಾಕತ್ತು ನಿಮ್ಮ ಮಗಳಿದೆಪ್ಪ. ಬೇಡಪ್ಪ, ನೀನು ನನಗೆ ಒಂದು ಕಣ್ಣು ಇದ್ದ ಹಾಗೆ. ಅವನು ನನ್ನ ಮೇಲಿನ ಕೋಪಕ್ಕೆ ನಿನಗೇನಾದರೂ ಮಾಡಿದರೆ ಹುಷಾರು. ಅವನು ಇಲ್ಲದಿದ್ರೆ ಕ್ರಾಂತಿ ಕಿಡಿಯರುತ್ತಾರಪ್ಪ. ಅವನು ಕೆಟ್ಟ ವ್ಯಕ್ತಿ. ಅಪ್ಪ, ಕ್ರಾಂತಿ ಅಂದ್ರೆ ಬಡವರಾಗಿ ಬದುಕಲು ಸಾಧ್ಯವಿಲ್ಲ. ನಾನಿದ್ದೇನೆ, ನಡೆಯಿರಿ.